ದೇವರಾಜ ಅವನ ತಂದೆ ದಯವಿಟ್ಟು ಯಾರು ನನ್ನ ಗಂಡನ ಅನ್ಬೇಡಿ. ತಪ್ಪೇ ಮಾಡೋದವ್ರ ಬಗ್ಗೆ ಕೆಟ್ಟ ಮಾತಾಡಿದ್ರೆ ನನಗೆ ನೋವಾಗತ್ತೆ. ಅವ್ರೀಗ ನನ್ನನ್ನು ದ್ವೇಷಿಸ್ತಾ ಇರ್ಬೋದು, ಕುಟ್ಕಿ ನೋವು ಕೊಡ್ತಾ ಇರ್ಬೋದು. ಅವ್ರ ದ್ವೇಷಕ್ಕೆ ಕಾರಣ ಇದೆ. ಅದು ಹಾಗೆ ಆಡೋದ್ರೆ ಸರಿ. ನನ್ನ ಗಂಡನ್ನ ಅರೆಸ್ಟ್ ಮಾಡೋದ್ರಿಂದ, ಮನೇಲಿ ಕೂಡ ಹಾಕೋದ್ರಿಂದ ಅವ್ರ ದ್ವೇಷ ಕಮ್ಮಿ ಆಗೋದಿಲ್ಲ. ಇನ್ನೂ ಮಿತಿ ಮೀರಿ ಸೇಡ್ ಬೆಳೆಯುತ್ತೆ. ಅದರಿಂದ ಯಾರು ಪ್ರಯೋಜನ ಹೇಳಿ? ಅವಿನಾಶ್, ನೀವೆಲ್ಲ ಸೇರಿ ಒಳ್ಳೆ ನಿರ್ಧಾರ ಮಾಡಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನನ್ನ ಗಂಡಂಗೆ ಯಾವುದೇ ತೊಂದರೆ ಆಗ
ನಾವೆಲ್ಲರೂ ಯೋಚಿಸ್ಬೋದಲ್ವಾ ಅವಿನಾಶ್? ಆದರೆ 45 ವರ್ಷಗಳ ಹಿಂದೆ ಜನಾರ್ದನ ಮಾವನಲ್ಲಿ ಒಬ್ಬ ಕೊಲೆಗಾರ ಹುಟ್ಟುಕೊಂಡಿದ್ದ. ಆಗ ಜೇನ್ಗದ್ದೆ ಪುಷ್ಪ ಅನ್ನೋ ಒಂದು ಹುಡುಗಿ ಬೇರೆ ಜಾತಿ ಹುಡುಗನ ಪ್ರೀತಿಸಿದ್ಲು. ಅವಳ ಅಪ್ಪನ ಜೊತೆ ಜನಾರ್ದನ ಮಾವ ಅವ್ರ ಸ್ನೇಹಿತರು ಸೇರಿಕೊಂಡು ಈ ವಿಷಯನ ದೊಡ್ಡದು ಮಾಡಿದರು. ಸಮಾಜ ಇದರಿಂದ ಹಾಳಾಗುತ್ತೆ ಅಂತ ಗುಡಿಸ್ಲಿಗೆ ಬೆಂಕಿ ಇಟ್ಟು ಜೇನ್ಗದ್ದೆ ಪುಷ್ಪನ ಸುಟ್ಟಾಕಿದ್ರು. ನಿಜನಾ ಮಾವ? ಅಪ್ಪ ಅಮ್ಮಂದ್ರಿಗೆ ಇಲ್ಲದೆ ಇರೋ ಅಧಿಕಾರ ಇದು. ಇವ್ರಿಗೆ ಯಾರು ಕೊಟ್ರು ಮಾವ? ಕಂಡಿದ್ದೇ ಪರಮ ಸತ್ಯ ಅನ್ನೋ ಭ್ರಮೆ. ನನ್ನೊಳಗೆ ಜನಾರ್ದನ ಮಾವ ಬರೀ ಭ್ರಮೆ ಅಷ್ಟೇ. ಇವ್ರು ಖಂಡಿತ ಒಳ್ಳೆಯವರಲ್ಲ. ಆಗ ಇವ್ರಿಗೆ ಶಿಕ್ಷೆ ಆಗಿತ್ತಾ? ಇಲ್ಲ, ಆಕ್ಸಿಡೆಂಟಲ್ ಫೈರ್ ಅಂತ ಕೇಸ್ ರಿಜಿಸ್ಟರ್ ಆಗಿತ್ತು. ಯಾರಿಗೂ ಶಿಕ್ಷೆ ಆಗಲಿಲ್ಲ. ದೇವ್ಗಿ, ನಂಗೆ ನಿಜವಾಗ್ಲೂ ಅತ್ತೆ ಬಗ್ಗೆ ಭಯ ಶುರುವಾಗ್ತಾ ಇದೆ. ಮಾವ ಇವ್ರನ್ನೇನೋ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಅದಕ್ಕೆ. ಅಪ್ಪಯ್ಯ ಮಾತಿಗೂ ಅಮ್ಮನ ಚುಚ್ಚಿ ಚುಚ್ಚಿ ಹಿಂಸೆ ಮಾಡೋರು. ನಾ ಹಳೆ ಬಿಡುಗೆ ಹೋದ್ಮೇಲಂತೂ ಈ ನರಕ ಹಿಂಸೆನ ನನ್ನ ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ನಾ ಅಲ್ಲಿಗೆ ಹೋಗಕ್ಕೆ 1 ತಿಂಗಳು ಮುಂಚೆನೇ ಈ ಗಲಾಟೆ ಶುರುವಾಗಿತ್ತಂತೆ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಅಪ್ಪ ದೇವಕಿ ಅಕ್ಕನ ಮರ್ಯಾದೆ ಹತ್ಯೆ ಮಾಡಬೇಕು ಅಂತ ಹೊರಟಿದ್ರಂತೆ. ಮರ್ಯಾದೆ ಹತ್ಯೆನ? ಮರ್ಯಾದೆ ಹತ್ಯೆ. ದೇವಕಿ ಅಕ್ಕ ಮನೆ ಮಾನ ತೆಗೆದ್ಲಂತೆ. ಅದಕ್ಕೆ ಅವಳನ್ನ ಮರ್ಯಾದೆ ಹತ್ಯೆ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ರಂತೆ. ಹೌದಾ ದೊಡ್ಡಪ್ಪ? ಅದಕ್ಕೆ ಕಡೆಗೆ ದೊಡ್ಡಪ್ಪ ಅಪ್ಪಯ್ಯನ ಹತ್ರ ಭಾಷೆ ತಗೊಂಡ್ರಂತೆ. ದೇವಕಿ ಅಕ್ಕನ ಏನು ಮಾಡೋದಿಲ್ಲ ಅಂತ. ಹಾಗಾಗಿ ದೇವಕಿ ಅಕ್ಕ ಬಚಾವಾದ್ಲು.
ನನ್ನ ಹೆಂಡತಿ ಬಗ್ಗೆ ನನಗೆ ಗೌರವ ಇದೆ. ಹತ್ಯೆ ಮಾಡೋದಕ್ಕೆ ಅವ್ರು ಯಾರೇ? ನಡಿ, ಈಗಲೇ ಹೋಗೋಣ. ಈ ವಿಷಯ ಈಗಲೇ ಇತ್ಯರ್ಥ ಆಗ್ಬೇಕು. ನನಗೆ ನನ್ನ ಹೆಂಡತಿ ಮುಖ್ಯ. ಅವ್ರಿಗೆ ಸಾಯಿಸ್ಬೇಕು ಅಂತಿದ್ರೆ ನಾನು ಹೋಗ್ತೀನಿ, ನನ್ನನ್ನು ಸಾಯಿಸ್ತೀನಿ. ವಾಸು ಬಿಟ್ಟು ದೇವಕಿ, ದೇವಕಿ ಬಿಟ್ಟು ವಾಸು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಡೀರಿ ಹೋಗೋಣ. ಅದಕ್ಕೆ ಪ್ಲೀಸ್, ಅದಕ್ಕೆ ವಾಸು ಪ್ಲೀಸ್, ಅಷ್ಟೊಂದು ಅಪ್ಸೆಟ್ ಆಗ್ತಿದೆ. ಅದಕ್ಕೆ ವಾಸು, ನಾವೆಲ್ಲ ಇದ್ದೀವಲ್ಲ, ನಾವು ವಿಚಾರಿಸ್ತೀವಿ ಪ್ಲೀಸ್. ಮಾತಾಡು. ಜನಾರ್ದನ್ ಹಳೆ ಬೀಡು ಹತ್ರ ಮಾತಾಡು. ನಿಮ್ಮಪ್ಪಯ್ಯನ ಹತ್ರ ಈಗಲೇ ಮಾತಾಡಿ ಪ್ರಶ್ನೆ ಮಾಡು. ಹಲೋ ಅಪ್ಪಯ್ಯ, ನಾನು ನಿಮ್ಮನ್ನ ಕೆಲವು ಪ್ರಶ್ನೆಗಳು ಕೇಳಬೇಕು. ನನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಂತೆ, ಏನ್ ಕಾರಣ ಅಂತ ಕೇಳ್ಬೋದಾ? ನಾನು ನಿಮ್ಗಾಗ್ಲಿ ನಮ್ಮ ಮನೆಗಾಗ್ಲಿ ಏನ್ ದ್ರೋಹ ಮಾಡಿದ್ದೆ? ನನ್ನನ್ನ ನೀವೆಲ್ಲ ಗಂಡು ಮಗುನ್ ತಂದ್ಕೊಂಡು ಸಾಕಿದ್ರಿ, ನಾನು ಅದೇ ರೀತಿ ನಡ್ಕೊಂಡಿರ್ಲಿಲ್ವಾ? ಯಾವತ್ತಾದ್ರೂ ನಿಮ್ಗಾಗ್ಲಿ ನಮ್ಮ ಹಳೆಬೀಡು ಕುಟುಂಬಕ್ಕಾಗ್ಲಿ ಕೆಟ್ಟ ಹೆಸರು ತರೋ ಕೆಲಸ ಮಾಡಿದ್ನ? ನನ್ನ ಬಾಡಿಗೆ ತಾಯಿ ಅದೇ ನಿಜ, ಅದು ನನ್ನ ದುರ್ಬಲಗಳಿಗೆ ಇರ್ಬೋದು, ಅಥವಾ ನನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅದೇ ಒಂದು ಸರಿಯಾದ ಪ್ರಯತ್ನ ಅಂತ ಆಗ ನನ್ಗೆ ಅನ್ಸಿರ್ಬೋದು. ಆದ್ರೆ ನಂತರ ಅದಕ್ಕಾಗಿ ಅದೆಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ. 2 ಸಲ ಸಾವಿನ ಹತ್ರ ಹೋಗಿ ಬಂದಿದ್ದೀನಿ, ಸಾಯ್ಲಿಲ್ಲ. ಯಾಕಂದ್ರೆ ನನ್ನ ಕುಟುಂಬದವರು ಅಂದ್ರೆ ನೀವೆಲ್ಲ ನನಗೆ ಬದುಕೋದನ್ನ ಕಲಿಸ್ಕೊಟ್ರಿ, ಸಾಯೋದನ್ನಲ್ಲ. ನಿಮ್ಮನ್ನ ನಾನು ಆಕಾಶದ ಎತ್ತರದಲ್ಲಿಟ್ಟು ಆರಾಧಿಸ್ದೆ, ಆದ್ರೆ ನೀವು ನನ್ನ ಜೀವನೇ ಬಲಿ ಕೇಳಿದ್ರಿ. ಆಯ್ತಪ್ಪಯ್ಯ, ಯಾವತ್ತು ನಿಮಗೆ ನನ್ನ ಬಲಿ ಬೇಕು ಅಂತ ಹೇಳಿ, ಇವತ್ತು ಬೇಕು ಅಂದ್ರೆ ಇವತ್ತೇ. ಹೇಳಿ ಅಪ್ಪಯ್ಯ. ಅಪ್ಪಯ್ಯ, ಅಪ್ಪಯ್ಯ, ಅಪ್ಪಯ್ಯ.
ನಾನು ಪದ್ಮ ಮಾತಾಡ್ತಾ ಇರೋದು. ನಾ ಪದ್ಮ ಅಂದೆ. ಮಗಳು ಮಾತಾಡ್ತಾ ಇದ್ರೆ ಉತ್ತರ ಕೊಡದೆ ಹೇಡಿ ಥರ ಅವತ್ಕೊಂಡು ಕೂತ್ಕೊಂಡ್ರೆ ಅದು ಗಂಡಸ್ಥಾನ ಆಗಲ್ಲ. ಮಾತಾಡಿ, ಮಾತಾಡ್ರಿ. ಮಾತಾಡೋಕ್ಕಾಗಲ್ಲ ಅಲ್ಲ. ಮಗಳು ಸೊಸೆ ಜೊತೆ ಮುಖ ಕೊಟ್ಟು ಮಾತಾಡದೆ ಇರೋದು ಅದೆಂಥ ಜನ್ಮ ರೀ ನಿಮ್ದು. ಹುಷಾರ್, ಓಯ್ದು ಬಂದಾಗೆಲ್ಲ ಮಾತಾಡಬೇಡ ನೀನು. ಏನ್ ಮಾಡ್ತೀರಿ? ಏನ್ರಿ ಮಾಡ್ತೀರಿ? ನಿಮ್ಮ ಮಾನಕ್ಕೆ ಅಪಮಾನ ಆಯ್ತು ಅಂತ ಮರ್ಯಾದೆ ಹತ್ಯೆಗೆ ಮುಂದಾಗ್ತೀರಾ? ಆಗ್ರಿ. ಕತ್ಲೆ ಒಳಗೆ ಕೂತ್ಕೊಂಡು ದೇವಕಿ ಥರದ ಪಾಪದ ಹೆಣ್ಮಕ್ಳಿಗೆ ಚಾಕು ಹಾಕ್ಬೋದು ನೀವು.